ಅಪ್ಪಣ್ಣ ಬೆಲ್ಟಲ್ಲಿ ಏಯ್ ಗೆಳೆಯ ಅಪ್ಪಣ್ಣ ಯಾರು ಬಂದಿದ್ದಾರೆ ನೋಡು. ಇದೇನೋ ಇದು ಈ ನಡುವೆ ಹೇಳ್ದೆ ಕೇಳ್ದೆ ಬರೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ ನೀನು. ಹಾಯ್ ಡುಮ್ಮಾ ಸರ್. ಇರು ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ದೀನಿ, ಹಾಗೆ ಸ್ಟ್ರಾಂಗ್ ಕಾಫಿನೂ ತರ್ತೀನಿ. ಬೇಡ ಬೇಡ ಏನಿದು ತಿಂಡಿ ಪೋತ ತಿಂಡಿ ಬೇಡ ಅಂತ ಇದ್ದಾನೆ. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಏನಾದರೂ ಹುಟ್ಬಿಟ್ನ? ಲೋ ಗೆಳೆಯ ಈ ಥರ ಎಲ್ಲ ಮಾತಾಡಬೇಡ, ಪ್ರಳಯ ಆಗ್ಬಿಡುತ್ತೆ. ತಿನ್ನಲು ತಿಂಡಿ ಅಂದ್ರೆ ನೀನು, ನೀನು ಅಂದ್ರೆ ತಿಂಡಿ. ಆನಂದ್ ತಮಾಷೆ ಮಾಡಿದ್ ಸಾಕು. ಅವನೇನೋ ಬೇಜಾರಲ್ಲಿದ್ದಾನೆ. ಅವನ ಮುಖ ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ? ಗೌತಮ್ ಏನಾಯ್ತು? ನೀನು ಈ ಥರ ಕೂತಿರೋದು ನೋಡಿದ್ರೆ ನಮಗೆ ತುಂಬ ಭಯ ಆಗ್ತಿದೆ. ಆ ಟೆಂಡರ್ ಏನಾಗುತ್ತೋ ಅನ್ನೋ ಟೆನ್ಷನ್ನಾ? ಇಲ್ಲ ಕಣ. ಲೋ ಗೆಳೆಯ ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಕಣ. ನೀನು ಒಳ್ಳೊಳಗನೆ ಕುಸ್ತೋದಾಗ ಬ್ರೇಕ್ ಡೌನ್ ಆದಾಗ ಈ ಥರ ಆಗುತ್ತೆ. ಪ್ಲೀಸ್ ಏನು ಅಂತ ನಮ್ಮ ಹತ್ರ ಹೇಳೋ ಗೆಳೆಯ, ಪ್ಲೀಸ್ ಮಾತಾಡೋ. ಈ ಥರ ಸೈಲೆಂಟ್ ಆಗಿರ್ಬೇಡ. ನಿನ್ನ ಸೈಲೆನ್ಸು ನಮ್ಮನ್ನು ಸಾಯಿಸುತ್ತೆ. ಏನಪ್ಪ ಅಣ್ಣ ಇವನು? ಅಪ್ಪಣ್ಣ ಫೈಲ್ ಕೊಡು. ಏನು ಇದು? ರಿಪೋರ್ಟಲ್ಲಿ ಸರಿನಾ? ನಿಜ ಕಣ. ಅದಕ್ಕೆ ಕಣ ಅವರೊಬ್ಬರೇ ನೋವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನರಳಾಡ್ತಿದ್ರು. ನಾನು ಅಷ್ಟು ಹತ್ರ ಇದ್ರು ನನಗೆ ಏನು ಗೊತ್ತಾಗ್ಲಿಲ್ಲ. ಇಂಥ ದೊಡ್ಡ ವಿಷಯನ ಒಬ್ಳೆ ಹೇಗೆ ಗೌತಮ್ ತಡ್ಕೊಂಡಿದ್ಲು? ನಿನ್ನ ಹತ್ರನೂ ಹೇಳ್ಕೊಂಡಿಲ್ಲ. ಇಲ್ಲ ಪರ್ಣ, ಯಾರಿಗೂ ಹೇಳಲಿಲ್ಲ. ರಿಪೋರ್ಟ್ ಬಂದ್ಮೇಲೆ ನಾನೇ ಡಾಕ್ಟರ್ ಹತ್ರ ಹೋದೆ. ಒಬ್ಬರಲ್ಲ, 2-3 ಡಾಕ್ಟರ್ನ ಕೇಳಿದೆ. ರಿಪೋರ್ಟ್ ಏನಾದರೂ ತಪ್ಪಿದೆಯಾ, ದಯವಿಟ್ಟು ಒಂದ್ಸತಿ ನೋಡಿ ಅಂತ. ಅವರೆಲ್ಲರೂ ಹೇಳಿದ್ದು ಒಂದೇ ಮಾತು, ಇದು ನಿಜ ಅಂತ. ದಿನ ನನ್ನ ಜೊತೆ ಮಾತಾಡ್ತಾ ಇದ್ರು, ನಗ್ತಾ ಇದ್ರು. ಮೊದಲು ಹೇಗಿರ್ತಿದ್ರು ಹಾಗೆ ಇರ್ತಾ ಇದ್ರು. ಯಾವುದನ್ನು ತೋರಿಸ್ಕೊತಾ ಇರಲಿಲ್ಲ. ಪ್ರತಿ ಕ್ಷಣನೂ ಯಾರಿಗೂ ಅನುಮಾನ ಬರ್ದಿರೋ ಥರ ಹ್ಯಾಕ್ ಮಾಡ್ತಾ ಇದ್ರು. ಹೀಗೆ ನೆನೆಸ್ಕೊಂಡ್ರೆ ಪ್ರತಿ ಕ್ಷಣನೂ ಅವರ ನಗುವಿನ ಹಿಂದೆ ಎಷ್ಟು ನೋವಿತ್ತು ಅಂತ ಭಯ ಆಗ್ತಾ ಇದೆ ಕಣೋ.